ಸುಮ್ಮನೆ ಇತ್ತಲ್ಲ ನನಗಿದ್ರು ಒಂಥರ ಸಂತೋಷ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ PSP. ಹೊಸ ದಿನ ಹೊಸ ವಿಡಿಯೋಗೆ ಸ್ವಾಗತ. ಸೊ ನಾರ್ಮಲಿ ಯಾವಾಗ ನೋಡಿರ್ತೀರಾ ಬೈಕ್ ರೈಡ್ ಹೋಗ್ತಾ ಇದ್ದೀನಿ. ಇವತ್ತು ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಕಾರಲ್ಲಿ ಹೋಗ್ತಾ ಇದ್ದೀರಿ. ಸೊ ಟೋಟಲ್ ಜರ್ನಿ ಬಂದು 400 ಕಿಲೋಮೀಟರ್ಸು. ಸೊ 2 ಅವರ್ ಟ್ರಾವೆಲ್ ಮಾಡ್ತಾ ಇದ್ದೀರಿ. ನಮ್ಮ ಕೈಲಿ ಆಗಿದ್ದು 80 ಕಿಲೋಮೀಟ್ರ್ ಅಷ್ಟೇ ಕವರ್ ಮಾಡೋಕ್ಕಾಗಿದ್ದು. ಸಿಟಿ ದಾಟಕ್ಕೆ 2 ಅವರ್ ತೊಗೊಂಡಿದ್ದೀರಿ. ಸೊ ನಾವಿವಾಗ ಹೈದ್ರಾಬಾದ್ ಹೈವೇಲಿ ಇದ್ದೀರಿ. ಸೊ ಬನ್ನಿ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಿ, ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳ್ತೀನಿ ಯಾರ್ಯಾರು ಅಂತ. ಮಣಿ ಮ್ಯಾಚು, ರಘು, ಸಾಗರ್, ಶ್ರೇಯಸ್ಸು, ಇನ್ನೊಂದು ಲೇಸಿ ಫೆಲೋ ಬಂದಿಲ್ಲ. ಯಾವಾಗಿದ್ರು ಲೇಟೇ ಲೇಸಿ ಅದು. ಸೊ ಇವಾಗ ಫಸ್ಟ್ ಬ್ರೇಕಲ್ಲಿ ಡಿನ್ನರ್ ನಿಲ್ಸಿದ್ರಿ. ಟೈಮ್ ಬಂದು 9:15. ನಾವು ಬಿಟ್ಟಿದ್ದು ಬಂದು 7 o'clock. 2 ಅವರ್ ಸಿಟಿ ದಾಟಕ್ಕೆ. ಸೊ 9:15ಗೆ ಫಸ್ಟ್ ಬ್ರೇಕ್ ಲಂಚ್ಗೆ. ಪ್ಯೂರ್ ವೆಜ್ ಹೋಟ್ಲಪ್ಪ ಫಸ್ಟ್ ಟೈಮು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು. ಸೊ ಈಗ ಟೈಮ್ ಬಂದು ಎಕ್ಸಾಕ್ಟ್ 12 o'clock ಆಗಿದೆ. ಸೊ ಇನ್ನೊಂದು ಆಲ್ಮೋಸ್ಟ್ 195 ಕಿಲೋಮೀಟರ್ಸ್ ಇದೆ. ಸೊ ನೈಟ್ ಜರ್ನಿ ಸ್ವಲ್ಪ ಲೇಜಿಯಾಗಿ ಫೀಲ್ ಆಗ್ತಾ ಇದ್ದೀನಿ. ಎಲ್ಲರೂ ಆಲ್ರೆಡಿ ಫ್ಲಾಟ್ ಆಗ್ಬಿಟ್ಟಿದ್ದಾರೆ. ನಾನು ಒಬ್ಬನೇ ಅಲರ್ಟ್ ಆಗಿರೋದು. ಮತ್ತೆ ನಮ್ಮ ಕ್ಯಾಮ್ರಾಮನ್ ಸಾಗರ್. ಯಾಕೋ ಈಟ ಓಡಿತಾ ಇದೆಯಲ್ಲ, ನೋಡಿದ್ಯಾ ನೀನು? ಸೊ ಈಗೆಲ್ಲ ಅಲರ್ಟ್ ಆಗೋದ್ರು. ಸಾಕು. ಸೊ 300 ಕಿಲೋಮೀಟರ್ ಕಂಟಿನ್ಯೂಸ್ ಕಾರ್ ಓಡಿಸ್ತಾ ಇದೀನಿ. ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಅಲ್ಲ 200 ಕಿಲೋಮೀಟರ್ ಯಾಕೋ ಈ ಡೌನ್ ನೋಡಿದ್ಯಪ್ಪ? ಕಾರ್ ಸ್ಟೀರಿಂಗ್ ಹಿಡಿದ್ಬಿಟ್ಟು ಇವ್ರನ್ನೆಲ್ಲ ಇಟ್ಕೊಂಡು ಮೋಟೋ ಲಾಗಿಂಗ್ ಮಾಡೋದು ತುಂಬಾ ಕಷ್ಟ ಇದೆ ಗುರು. ಸೊ ನೆಕ್ಸ್ಟ್ ಬ್ರೇಕ್ ಮೋಟೋ ಲಾಗಿಂಗ್ ಅಲ್ಲ ಇದು ಮೋಟೋ ಲಾಗಿಂಗ್ ಇರೋದು. ಕರೆಕ್ಟ್ ಮೋಟೋ ಅಲ್ಲ ಇದು, ಕಾರ್ ಲಾಗಿಂಗ್. ಸರಿ, ನೆಕ್ಸ್ಟ್ ಬ್ರೇಕ್ ಅಲ್ಲಿ ಸಿಗ್ತೀನಿ. ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಟೈಮ್ ಒಂದು 4 o'clock ಆಗಿದೆ. ಸೊ ನಾವು ರೀಚ್ ಆಗಬೇಕಿರೋ ಲೊಕೇಶನ್ ಬಂದು ರೀಚ್ ಆಗಿದ್ದೀರಿ. ಟೋಟಲ್ 400 ಕಿಲೋಮೀಟರ್ಸು. ಸೊ ನಾನು ರಘು ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದೀರಿ. ಲಾಸ್ಟ್ ರಘು ಡ್ರೈವಿಂಗ್ ಮಾಡ್ದ ಮನಗ್ಬಿಟ್ಟೆ ನಾನು. ಸೊ ನಾವು ಬಂದಿರೋ ಲೊಕೇಶನ್ ಬಂದು ಇವತ್ತು ಸ್ಪೆಷಲ್ ಡೇ. ಸೊ ತುಂಬ ರಶ್ ಇದೆ. ಸೊ ನಾನು ಆ್ಯಕ್ಚುಲಿ ಬಂದಿರೋ ದೇವಸ್ಥಾನಕ್ಕೆ. ಸೊ ದೇವಸ್ಥಾನದಲ್ಲಿ ಇವತ್ತು ಸ್ಪೆಷಲ್ ಪೂಜೆ ಆರಾಧನೆ ಎಲ್ಲ ಇದೆ. ಸೊ ನಾವು ಬುಕ್ ಮಾಡೋ ರೂಮ್ ನೋಡಿ, ಚೆನ್ನಾಗಿದೆ. ಓಕೆ, ಬಟ್ AC ಇಲ್ಲ. ಸೊ AC ರೂಮ್ ಬೇಕಂದರೆ AC ರೂಮ್ ಖಾಲಿ ಇಲ್ಲ. ಸೊ ಇನ್ನೊಂದು ರೂಮು. ಇದು ಒಳ್ಳೆ ರೂಮು. ಕುಯ್ಕಾಯಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗ್ಬಿಟ್ಟು ಎಲ್ಲಿ ಯಾವ ಜಾಗ ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಸೊ ಇನ್ನೊಂದು 2 minutes ವೆಯ್ಟ್ ಮಾಡಿ. ರಿವೀಲ್ ಮಾಡ್ಬಿಡಿ. ಕಮ್ಯುನಿಟಿ ಗೈಡ್ಲೈನ್ಸ್ ಮೇಲೆ ಹೋಗುತ್ತೆ. ಪರವಾಗಿಲ್ಲ ಬಿಡಿಯೋಣ. ಇವ್ರು ತಾನೇ ಕೊಡೋದು. ಏನೇ ಇನ್ಕಮ್ ಬಂದ್ರು ಜನಗಳಿಂದನೇ ಬರೋದು. ಜನಗಳಿಗೆ ಹೇಳಿದ್ರೆ ಅದ್ರಲ್ಲಿ ಏನು ತಪ್ಪಿಲ್ಲ ಅನ್ಸುತ್ತೆ ನನಗನ್ಸೋ ಪ್ರಕಾರ. ಸೊ ಟೈಮ್ ಬಂದು 8 o'clock ಆಗಿದೆ. ಸೊ ಒಂದು 4 hours ಒಳ್ಳೆ ಪವರ್ ನ್ಯಾಪ್ ಆಯಿತು. ಸೊ ಎದ್ದಂಗೆ ಕಾರಲ್ಲಿ ಬಂದು ಕೂತಿದ್ದೀನಿ. ಸೊ ನೋಡೋಕೆ ಒಳ್ಳೆ ಕಾಡ್ಪಾಪ ಇದ್ದಂಗೆ ಇದ್ದೀನಿ. ಕೂದಲು ಗಡ್ಡ ಎಲ್ಲ ಟ್ರಿಮ್ ಇಲ್ಲ, ಏನಿಲ್ಲ. ಸೊ ಜರ್ನಿ ಮಾತ್ರ ಸಖತ್ತಾಗಿತ್ತು. ನೈಟ್ ಬಂದು ಫುಲ್ ಕತ್ಲೈತೆ ಅಂತ ಹೇಳ್ಬಿಟ್ಟು ನಿಮಗೆ ನೋಡ್ಸೋಕೆ ಹೋಗಿಲ್ಲ. ಬಟ್ ಗೊತ್ತಲ್ಲ ಬಾಯ್ತದೆ ಜರ್ನಿ ಹೆಂಗಿರುತ್ತೆ ಅಂತಂತ. ಫುಲ್ ಫನ್ನು, ನಗದು ತಲೆನೋವು ಗಂಟು ಒಂದು ಬಂದಿತ್ತು ಕಮ್ಮಿ. ಸೊ ಇನ್ನು ಮಕ ತೊಳೆದಿಲ್ಲ, ಏನೂ ಇಲ್ಲ. ಸೊ ಇಲ್ಲೊಂದು ಸ್ವಲ್ಪ ಲೊಕೇಶನ್ ಇದೆ, ಅಲ್ಲೇನೋ ನೋಡ್ಬೇಕಂತ ರಘು. ಸೊ ಅಲ್ಲಿ ಹೋಗ್ತಾ ಇದ್ದೀರಿ. ಅದೇ ನೀನು ನದಿ ನೋಡ್ಬೇಕಂದ್ರೆ ಯಾವ ನದಿ ಬಾ? ತುಂಗಾಭದ್ರಿ ನದಿ ನೋಡಕ್ ಹೋಗಿದ್ದೀರಿ. ತುಂಗಭದ್ರಾ ನದಿ. ಸೊ ಜನ ರಶ್ ಇರುತ್ತೆ ಅನ್ಕೊಂಡ್ರೆ ಕಮ್ಮಿನೇ ಇದೆ ರಶ್ ಹೇಳ್ಬೇಕಂದ್ರೆ.
ಜಾಸ್ತಿ ಇದೆ ನೀರು ಲಾಸ್ಟ್ ಟೈಮ್ ಬಂದಕ್ಕಿಂತ. ನೀರು ಇಲ್ಲಿಗೆ ಐತೆ ಶಶಿ, ಅಲ್ಲಿರೋದು. ಸೊ ಈಗ ನಾನು ರಘುವರು ಪಂಚಮುಡಿ ಕೊಟ್ರಿ. ಸೊ ಬನ್ನಿ ನೆಕ್ಸ್ಟ್ ನಿಮಗೆ ತುಂಗಭದ್ರಾ ನೋಡಿಸ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತುಂಬ ವಾಟ್ ಇದೆ. ನಾನು ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಈ ಟೈಮ್ ಸಖತ್ ನೀರಿದೆ. ನಂದಿ A few moments later. ಲಕ್ಷ್ಮಿ ಅಷ್ಟೂರ ಯಾಕೆ ನಡೆಯೋದು? 8 ಗಂಟೆ ರೆಡಿಯಾಗಿ ಸ್ಟಾರ್ಟ್ ಮಾಡಿದ್ದು. ಟೈಮ್ ಒಂದು 11 o'clock. ಸೀರಿಯಸ್ಲಿ ಬಾಯ್ಸ್ ಎಷ್ಟು ಲೇಜಿ, ಎಷ್ಟು ಸೋಂಬೇರಿಗಳಂದರೆ 3 hour ತೊಗೊಂಡಿದ್ರು ರೆಡಿ ಆಗೋಕ್ಕೆ. ಎಬ್ಬರಿಸಿ ಸಾಕಾಗೋಯ್ತು. ಸೊ ನೋಡಿ ನಾವು 3 ಫಸ್ಟ್ ರೆಡಿ ಆಗ್ಬಿಟ್ಟು ಕ್ಲೀನಾಗಿ ಪಂಚಗಿಂಚೆಲ್ಲ ಹಾಕೊಂಡು ಫ್ರೆಶ್ ರೆಡಿ ಆಗ್ಬಿಟ್ಟು ಬಂದು ಕಾಲಲ್ಲಿ ಕೂತಿದ್ದೀರಿ. ಸೊ ಬನ್ನಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಕೋತ್ ನನ್ನ ಮಗನೇ ಲೇಟ್ ಮಾಡಿದ್ದು. ನನ್ನ ಮಗಂದು ಯಾವಾಗ ಇದ್ದಿದ್ದೆ ಲೇಟೇ, ಯಾವಾಗ ಕಾಲಕ್ಕಿದೆ ಆಯಿತು. ನೆಕ್ಸ್ಟ್ ಟೈಮ್ ನೀವು ಬಂದರೆ ಹೇಳ್ರಪ್ಪ, ನಾನು ಟ್ರಿಪ್ಪೇ 3 hour ಲೇಟ್ ಆಗಿಬಿಡ್ತೀನಿ. ಮಾತಾಡ್ತಾರೆ ತಾನೆ, ಇವೆಲ್ಲ ಕನ್ನಡನೇ ಭಾವ. ಸೊ ನಾವಿವಾಗ ಮಂತ್ರಾಲಯ ಎಂಟ್ರ್ ಆಗ್ತಾ ಇದ್ದೀರಿ. ಸೊ ಬೆಳಗ್ಗೆ ಎಂಟ್ರ್ ಆಗಿದ್ರಿ. ಸೊ ಇವಾಗ ಅಫಿಷಿಯಲ್ ಆಗಿ ಎಂಟ್ರ್ ಆಗ್ತಾ ಇದ್ದೀರಿ. ನಮಸ್ಕಾರ ಅಣ್ಣ, ನಮಸ್ಕಾರ. ಸೊ ನಾವು ಬಂದಿರೋ ಪ್ಲೇಸ್ ಇನ್ನು ಯಾವ್ದಂತ ನಿಮ್ಗೆ ಹೇಳಿಲ್ಲಲ್ವಾ. ನಾವು ಬಂದಿರೋದು ಈಗ ಮಂತ್ರಾಲಯ ಅಲ್ಲಿ. ಸೊ ಆರಾಧನೆ ನಡೀತಾ ಇದೆ ಇವತ್ತು 5ನೇ ದಿನದ್ದು. ಸೊ ಅದರಿಂದ ವೀಕೆಂಡ್ ಬೇರೆ, ಆರಾಧನೆ ಬೇರೆ ನಡೀತಾ ಇದೆ. ಸೊ ಸ್ವಲ್ಪ ಜನ ಇದ್ದಾರೆ. ನಾರ್ಮಲ್ ಡೇಸ್ಗಿಂತ ಇವತ್ತು ಜನ ಜಾಸ್ತಿನೇ ಇದ್ದಾರೆ. ನೀವು ನೋಡ್ತಾ ಇದ್ರಲ್ಲ ಮಾಚಳಮ್ಮ ದೇವರು, ಇವರೇ ಆಕ್ಚುಲಿ ರಾಘವೇಂದ್ರ ಸ್ವಾಮಿ ಜೀವ ಸಮಾಧಿಗೋಸ್ಕರ ಜಾಗ ಕೊಟ್ಟಿದ್ದು ದೇವ್ರು. ಏನ್ ತಗೊಳಕ ಒಳ್ಳೆ ದರ್ಶನ ಆಯ್ತು, ಹಂಗೆ ಒಳ್ಳೆ ಶಾಪಿಂಗು ಆಯ್ತು. ಇವಾಗ ಪ್ರಸಾದ ಮಾಡಲು ಕ್ಯೂವಲ್ಲಿ ಹೋಗ್ತಾ ಇದ್ದೀರಿ. ಆಮೇಲೆ ಏನ್ ಹೇಳ್ಬೇಕು ಮಣಿ? ಏನ್ ಇದ್ದಿದ್ದೆ ಪ್ರಸಾದ, ಹೊಟ್ಟೆ ಸಿಟ್ಟೈತೆ. ದರ್ಶನಕ್ಕೆ ಬಂದಿದ್ದು ಲೇಟ್ ಆಯ್ತು, ಊಟನೂ ಲೇಟೆ. ಇವು ಸವಾಸ ಎಲ್ಲ ಮಾಡ್ಬಾರ್ದು ಗುರು. ಬಂದಿದ್ದು ಲೇಟು, ಟಿಫನ್ ಮಾಡ್ತಿರೋದು ಲೇಟು, ಎಲ್ಲ ಲೇಟು. ಸೊ ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡಿದ್ರೆ ಇವನ್ನೆಲ್ಲ ಡಿಸ್ಕನೆಕ್ಟ್ ಮಾಡಿ ನಾವು ಪ್ಲಾನ್ ಮಾಡಬೇಕು. ನಿನ್ನೆ ಡಿಸ್ಕನೆಕ್ಟ್ ಮಾಡಬೇಕು, ನಮ್ಮನ್ನಲ್ಲ. ಅಲ್ಲೊಬ್ಬನೇ ಅವನು ಈ ಲೇಟ್ ಎಲ್ಲ ಹಾಕೊಂಡ್ಲೇಬಾರ್ದು. ಸೊ ನೆಕ್ಸ್ಟ್ ನಾವು ಅಭಯ ಆಂಜನೇಯ ದೇವಸ್ಥಾನ ಬಂದಿದ್ದೀರಿ. ವೆಲ್ಕಮ್ ಟು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್. ನೀವೀಗ ನೋಡ್ತಾ ಇರೋದು ಆಂಜನೇಯ ಸ್ವಾಮಿ ಟೆಂಪಲ್. ಇದು ರಾಘವೇಂದ್ರ ಸ್ವಾಮಿ ತಪಸ್ ಮಾಡಬೇಕಾದಾಗ ಇದು ಆಂಜನೇಯ ಸ್ವಾಮಿ ಅವ್ರನ್ನ ಪ್ರತ್ಯಕ್ಷ ಆಗಿ ತೋರಿಸ್ಕೊಂಡಿದ್ರು ಜಾಗ. ಪಂಚಮುಖಿ ಪಾದ ಪಾದಮುಟ್ಟಿ ತುಂಬಿಸ್ಕೊಳ್ಳೋದು ಒಳಗಡೆ ಆಂಜನೇಯ ಸ್ವಾಮಿಯ ಪಾದ.
ಇದನ್ನ ಪುಷ್ಪಕ ವಿಮಾನ ಅಂತ ಇದ್ದಾರೆ. ಸೊ ಇದು ಬಂದು ಮಂಚ, ಆಂಜನೇಯ ಸ್ವಾಮಿ ದೇವರು ಮನ್ಕೊಂತಿದ್ದ ಮಂಚ ಅಂತೆ. ಏನ್ ದೇವಸ್ಥಾನ ಇದು? ಅಬ್ಸರ್ವ್ ಮಾಡಿ ನೋಡು, ಕೈ ಲಕ್ಷ್ಮೀ ಹಿಂಗೆ ದೇವಸ್ಥಾನ. ಬೆರಳು ಎಬ್ಬೆಟ್ಟು ಕೈ ಹಿಂಗ್ ಬಿದ್ದಂಗ ಐತೆ ನೋಡು, ಹಿಂಗ್ ಬಾ ಈ ಆಂಗಲ್ ಹಿಂಗೈತಲ್ಲ, ಹಿಂಗ ಲಕ್ಷ್ಮೀ ದೇವರಲ್ಲ ಹಿಂಗೈತೆ ನೋಡು, ಸಕಾಲಾಯ್ತಲ್ಲ. ಆಗಿಲ್ಲ ಅದು ಶಾರ್ಪ್ ಆಗ್ಬಿಟ್ಟಿದೆ. ಬಿಟ್ಮೇಲೆ ಗಂಟೆ ಹೊಡಿತೀನಿರೋ. ಅವರು ತಪಸ್ಸು ಮೆಚ್ಚಿಕೊಂಡು ಅಂಜನೇಯ ಸ್ವಾಮಿ 5 ಮುಖದಲ್ಲಿ ಅಂಜನೇಯ ಸ್ವಾಮಿ ರಾಮದಾಸ್ವಾಮಿಗಳಿಗೆ ಪ್ರತ್ಯಕ್ಷವಾಗಿ ನೋಡ್ಕೊಂಡು ಬಂದ್ರ ಉದ್ಭವ ಪಾದಗಳು ಪಂಚಮುಖಿ ದಿವಸದಲ್ಲಿ ಅಲ್ಲೇ ರಾಮದಾಸ್ವಾಮಿಗಳಿಗೆ ಮಂತ್ರಾಟಕ್ಕೆ ಹೋಗಲಿಕ್ಕೆ ದಾರಿ ತೋರಿಸ್ಕೊಡಿದ್ರು. 5 ಮುಖದಲ್ಲಿ ಅಂದ್ರೆ ಮಧ್ಯದಲ್ಲಿ ಅಂಜನೇಯ ಸ್ವಾಮಿ, ನರಸಿಂಹ, ಗರುಡ, ಅಯಗ್ರೀವ, ವರಹ. 5 ಮುಖದಲ್ಲಿ ಅಂಜನೇಯ ಸ್ವಾಮಿ ರಾಮದಾಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖದ ಚಂದ್ರ. ಅಮ್ಮನ ಮುಖದಲ್ಲಿ ಶಂಕು ಚಕ್ರ ಕಾಣಿಸುತ್ತ ಗಂಧಚಿದ್ರಲ್ಲ, ಆ ಶಂಕು ಚಕ್ರ ಸಮೇತ ರಾಮದಾಸ್ವಾಮಿಗಳಿಗೆ ದರ್ಶನ ಕೊಟ್ಟಿರೋದಂತ ಸಾಕ್ಷಾತ್ ಮೂರ್ತಿ ಮಹಾಲಕ್ಷ್ಮೀ ದೇವಿ ಸ್ವರೂಪಿಣಿ. ದೀಪಕ್ಕೆ ಎಣ್ಣೆ ಬಿಡಿಸಿದ ಪೂರ್ತಿ ಮೇಲಿಂದ ಮನೆ ಹಾರ್ತ ರಮಣ ಹತ್ರ ಇಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮೀ. ಸೊ ನೀವೇ ನೋಡ್ತಾ ಇದ್ದೀರಾ ಆಂಜನೇಯ ಸ್ವಾಮಿ ಚಪ್ಪಲಿ ಅಂತೆ. ಏನೋ ಅನ್ಕೊಂಡು ಇಟ್ರೆ ಆಗುತ್ತೆ ಅಂತ ಅದು ಏನು? ಹಾಂ. ಸೊ ರಾಘವೇಂದ್ರ ಸ್ವಾಮಿ ಅವರು ಮನಗ್ತಿದ್ದ ಸ್ಥಳ ಇದು. ಹೇಳಿದೆ ಕೆಳಗೆ ಹೋಗು, ಕೆಳಗೆ ಹೋಗು. ರಾಯರ ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ. ಸೊ ರಾಘವೇಂದ್ರ ಸ್ವಾಮಿ ಅವರು ಪೂಜೆ ಮಾಡ್ತಾ ಇದ್ದಿದ್ದು ವಿಗ್ರಹ. ಸಂಕಲ್ಪ ಮಾಡಿ ತೆಂಗಿನಕಾಯಿ ಕೃಷ್ಣನ ಬದಲಿಗೆ ಇವಳನ್ನ ಇಟ್ಕೊಂಡ್ಬಿಡೋದು. ಸೊ ಎಲ್ಲ ದೇವಸ್ಥಾನಗಳು ನೋಡಿದ್ದೀರಾ, ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಮ್ಯಾಕ್ಸಿಮಮ್ ಎಷ್ಟು ದೇವ್ರನ್ನ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ದೇವಸ್ಥಾನ ಕವರ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಇದು ಬಂದು 1 ಡೇ ಆದಮೇಲೆ ಶೂಟ್ ಮಾಡ್ತಾ ಇರೋದು ವಿಡಿಯೋ. ಸೊ ಲಾಸ್ಟ್ ನಾವು ನೋಡಿದ್ದು ಬಂದು ಲೊಕೇಶನ್ ಬಂದು ಅದೇ ರಾಯರು ಅವರ ಪೂಜೆ ಮಾಡ್ತಿದ್ದು ವಿಗ್ರಹ ಮನ್ಕೊಂತ ಸ್ಥಳ ಎಲ್ಲ ಇತ್ತಲ್ಲ ಅಲ್ಲಿ. ಸೊ ಅದಾದಮೇಲೆ ನಾವು ಬ್ಯಾಂಗ್ಳೂರ್ ಕಡೆ ಹೊರಟ್ಬಿಟ್ರಿ. ಸೊ ಗಾಡಿ ಓಡಿಸ್ತಾ ಇದ್ರಿ, ಫುಲ್ ಟಯರ್ಡ್ ಬೇರೆ ಆಗಿತ್ತು. ನಾನು ಕಾರ್ ಓಡಿಸ್ತಾ ಇದ್ದೆ. ಸೊ ಬ್ಯಾಟ್ರಿನೂ ಲೋ ಆಗ್ಬಿಟ್ಟಿತ್ತು. ಸೊ ಅವಾಗ ಎಂಡಿಂಗ್ ಕೊಡೋಕ್ಕಾಗಿಲ್ಲ. ಸೊ ಇವತ್ತು 1 ಡೇ ಬೆಳಗ್ಗೆ ಮಾರ್ನಿಂಗ್ 6 o'clock ರೀಚ್ ಆದ್ರಿ ಮನೆಗೆ. ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ರೊಟೀನ್ ಲೈಫ್ ಇರುತ್ತಲ್ಲ, ಕೆಲಸ ಮಾಡಕ್ಕೆ ಹೋಗ್ಬೇಕಲ್ಲ. ಸೊ ಮತ್ತೆ ರೊಟೀನ್ ಲೈಫ್ಗೆ ಬಂದಿದ್ದೀನಿ. ಸೊ ನೆನ್ನೆ ಫಿನಿಶ್ ಎಂಡಿಂಗ್ ಕೊಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಎಂಡಿಂಗ್ ಕೊಡ್ತಾ ಇದ್ದೀನಿ. ಸೊ ಇದೇ ಥರ ವೀಡಿಯೋಗಳು ನಿಮಗೆ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಸೊ ನಮ್ಮ ಚಾನಲ್ ವೀಡಿಯೋಸ್ ನೋಡ್ಬೇಕಂದ್ರೆ ನಿಮ್ಗೆ ಗೊತ್ತು, ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಐಕಾನ್ ಹೊಡಿಬೇಕು ಅಂತಂದೆಲ್ಲ.